ನಮ್ಮೊಂದಿಗೆ ಹಾಲಿ ಸಂಸದರು ಮುನಿಸ್ವಾಮಿ ಅವರು ಆಗಮಿಸಿದ್ದಾರೆ. ಮುನಿಸ್ವಾಮಿ ಅವರೇ ಖುದ್ದು ಇಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ. ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವಂತ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಅಭ್ಯರ್ಥಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಹಾಲಿ ಸಂಸದರ ಕಾರ್ಯವೈಖರಿಗಳು ಹೇಗಿದೆ ಕೇಳೋಣ. ಮುನಿಸ್ವಾಮಿ ಅವರೇ, ಹೇಗಿದೆ ಕಾರ್ಯವೈಖರಿಗಳು, ಹೇಗಿದೆ ಕ್ಷೇತ್ರದಲ್ಲಿ ಟ್ರೆಂಡ್? ಒಂದು ನಿಮಿಷ ಒಂದು ನಿಮಿಷ ಇರಪ್ಪ. ಈಗ ಅಲ್ಲಿ ನೋಡ್ತಾ ಇದ್ದೀರಿ ಅವ್ರ ಸಂಖ್ಯೆ ಏನಿದೆ ಅಂತೇಳಿ. ಅಲ್ಲಿ ಕಾಂಗ್ರೆಸ್ ಅಲ್ಲಿ ಮನೆ ಒಂದು 3 ಬಾಕ್ಲಾಗ್ಬಿಟ್ಟಿದೆ. ನೆನ್ನೆವರೆಗೂ 3 ಬಾಕ್ಲಾಗಿತ್ತು, ಇವತ್ತು 6 ಬಾಕ್ಲಾಗೈತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಗಂಡುಗಳು ಬೇಕಾದಷ್ಟು ಜನ ಇದ್ರೇನು ಬೆಂಗಳೂರಿಂದ ಕರ್ಕೊಂಬಂದಿದ್ದಾರೆ ಅವರು ಇಲ್ಲಿ ಚುನಾವಣೆಗೆ ನಿಲ್ಸಕ್ಕೆ. ಇಲ್ಲಿ 3-4 ಜನ ಅಭ್ಯರ್ಥಿಗಳು ಇದ್ರೇನು ನಾವು ಶಕ್ತರಾಗಿದ್ದೀರಿ, ನಾವು ನಿಂತ್ಕೊಂತೀರಿ ಅಂತ ಹೇಳಿದ್ರೇನು ಇಬ್ಬರು ಚಳ್ಳೆ ಹಣ್ಣು ತಿನ್ನಿಸಿ 3ನೇವರನ್ನ ಕರ್ಕೊಂಬಂದು ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಕಳ್ಸೋಂಥದ್ದಂತೂ ಶತಸಿದ್ಧ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜನತೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಕಳೆದ 5 ವರ್ಷದಿಂದ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಹಿಂದೆ ದೇವೇಗೌಡರು ಕುಮಾರಣ್ಣವರು ಕೋಲಾರ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಅದನ್ನೆಲ್ಲ ನೋಡಿ ಜನ ಅಭಿವೃದ್ಧಿಗೆ ಓಟ್ ಹಾಕ್ತಾರೆ. ಇವರು ಕಳೆದ 7 ತಿಂಗಳಿಂದ ಏನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ, ಒಂದು ಕಮ್ಯುನಿಟಿನ ಓಲೈಸಂತ ನಿಟ್ಟಿನಲ್ಲಿ ಬಂದು ಇವತ್ತು 1,95,000 ಕೋಟಿ ಸಾಲ ಮಾಡಿ ಅದು ಲೆಕ್ಕನ ನೋಡ್ಸೋಕ್ಕಾಗದಿರೋ ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕ ಜನತೆಗೆ ಸಾಲದ ಶೂಲವನ್ನು ಹೊರಿಸಿದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಅಂದರೆ ಮೋದಿನೇ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಕಳೆದ 60 ವರ್ಷಗಳಿಂದ ಇವರು ಮಾಡಿರ್ತಕ್ಕಂಥ ಏನು ಸಾಧನೆ ಶೂನ್ಯ ಇದೆ. ಇವ್ರದೇ ಮಾಜಿ ಸ್ಪೀಕರ್ ಅವ್ರು ಹೇಳಿದರು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರುಗಳು 3 ತಲೆಮಾರಕ್ಕಾಗಷ್ಟು ಹಣ ಮಾಡ್ಕೊಂಡಿದ್ದೀರಿ, ನೀವು ಆ ಋಣ ತೀರಿಸ್ಬೇಕಾದ್ರೆ ನೀವು ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಹೇಳ್ತಾಯಿದ್ರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿನ ಬುಡ ಸಮೇತ ಕಿತ್ತೋಗಿಬೇಕು ಅಂತ ಹೇಳ್ಬಿಟ್ಟೇಳಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳ್ಬಿಟ್ಟೇಳಿ ಇವತ್ತು ಜನ ತೀರ್ಮಾನ ಮಾಡಿರೋದ್ರಿಂದ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದು ಶತಸಿದ್ಧ. ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಸರ್, ಈಗ ಸಂಸದರು ಹೇಳಿದನ್ನ ಕೇಳಿಸ್ಕೊಂಡ್ರಿ. ಮನೆ ಒಂದು 3 ಬಾಗ್ಲಲ್ಲ 6 ಬಾಗ್ಲಾಗಿದೆ ಅಂತ ಒಂದು ಪ್ರಶ್ನೆ. ಮತ್ತೊಂದು ಕಡೆ ಬೆಂಗಳೂರಿಂದ ಕರ್ಕೊಂಬಂದು ನಿಲ್ಸವ್ರೆ, ಇಲ್ಲಿ ಯಾರು ಅಭ್ಯರ್ಥಿಗಳೇ ಇರ್ಲಿಲ್ವಾ ಅಂತೇಳಿ. ಸರ್, ಈಗ ನಮ್ಮದು 3 ಬಾಗಿಲು ಅಂತ ಏರಿ ಮಾತಾಡ್ತು ಅವ್ರ ಈಗ ಫಸ್ಟು ಇಷ್ಟಿನ ಆಗಿದ್ರಲ್ಲ ಸಂಸದರು, ಅವ್ರದ್ದು ಯಾವ ಊರ ಕೇಳಿ, ಈಗ ಅವ್ರದ್ದು ಯಾವ ಊರ ಕೇಳಿ, ಯಾವ ಊರಲ್ಲಿ ಬದುಕ್ತಾ ಇದ್ರು, ಯಾವ ಊರಲ್ಲಿ ಬೆಳಗ್ತಾ ಇದ್ದೆ ಕೇಳಿ. ಸಾರ್, ಈ ಕ್ಷೇತ್ರದಲ್ಲಿ ನಾವು ಹಾಕಿರೋದು 1, ಅವ್ರು ಹಾಕಿರೋದು 2. ಅವ್ರು 2 ಬಾಗಿಲು 3 ಬಾಗಿಲು, ಅವ್ರು 9 ಬಾಗಿಲು ಆಗಿರೋದು ಅವ್ರದ್ದು, ನಮ್ಮದಲ್ಲ. ಮುನ್ಸ್ವಾಮಿ ಅವರಲ್ಲಿ ಸಂಸತ್ ಸದಸ್ಯರಾಗಬೇಕಂದ್ರೆ ಇಲ್ಲಿ ಏನಾಗಿದೆ ಲಾಸ್ಟ್ ಟೈಮ್ 19 ಚುನಾವಣೆಯಲ್ಲಿ ತಮಗೆ ಗೊತ್ತಿದೆ. ಅದು ಈ ಸಲ ಯಾರೂ ಇಲ್ಲ. ಇಲ್ಲಿದ್ದ ಕಾರಣಕ್ಕೋಸ್ಕರ JDS ಅವ್ರ ಜೊತೆಲಿ ಹಾಕೊಂಡು ಒದ್ದಾಡಿಗೆ ಹೋಗ್ತಾ ಇರೋದು. ಇವತ್ತು 5 ಗ್ಯಾರಂಟಿ ಕಾರ್ಡ್ಗಳನ್ನು CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೊಡ್ತಾ ಇರೋದು. ಇವತ್ತು ಕೇಂದ್ರ ಸರ್ಕಾರದಿಂದ 1 ರೂಪಾಯಿ ಹಣ ಕೊಡಲಿಲ್ಲ, 1 ರೂಪಾಯಿ ಹಣ ಕೊಡಲಿಲ್ಲ ಕೇಂದ್ರ ಸರ್ಕಾರದಿಂದ. ಅದು ಯಾರು ದುಡ್ಡು? ಸರ್, ಕೋಲಾರಕ್ಕೆ ಬಹಳ ಅನ್ಯಾಯ ಆಗಿದೆ ಸರ್. ಇವತ್ತು ಕೋಲಾರ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಆಗ್ತಾ ಇದೆ ಅಂತ ಕಾರಣ ಆಗ್ತಾ ಇರೋದು 7 ತಿಂಗಳಿಂದ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇವತ್ತು ಅಭಿವೃದ್ಧಿ ಆಗ್ತಾ ಇರೋದು ಕೋಲಾರ ಸರ್ಕಾರ. ಇವತ್ತು ಅಲ್ಲಿವರೆಗೂ ಇವ್ರಿಗೆ ಮನ ಬರೋದು ಇಲ್ಲ. ಒಂದಿನ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ನನಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ನಾನು ಹಾಕಿರೋದು 1, ಅವ್ರು ಹಾಕಿರೋದು 2. ಆ 2 ಬರುವ ಸಂಸಾರನ ಫಸ್ಟ್ ಸನ್ಮಾನ ಕಡೆ ಕೇಳಿ, ಆಮೇಲೆ ಚುನಾವಣೆಗೆ ಬರೋಕೆ ಹೇಳಿ. 19 ಚುನಾವಣೆಯಲ್ಲಿ ಏನಾಗಿತ್ತು, ಮುನ್ಸ್ವಾಮಿ ಅವ್ರಿಗೆ ಏನಾಗಿತ್ತು, ಮುನ್ಸ್ವಾಮಿ ಅವ್ರ ಜೊತೆಲಿ ಯಾರಿದ್ರು, ಇವಾಗ ಯಾರಿದ್ದಾರೆ, ಫಸ್ಟ್ ಅದು ತಿಳ್ಸಕ್ಕೆ ಹೇಳಿ. ಫಸ್ಟು ಕುಮಾರಣ್ಣವರು ಅವ್ರು ಹೇಳ್ತಾರೆ ಅಭಿವೃದ್ಧಿ ಮಾಡಿದ್ರೆ ಅಂತೇಳಿ. ಬಜೆಟಲ್ಲಿ ಅವ್ರು ಕೊಟ್ಟೋದು ಶೂನ್ಯ, 0, ಒಂದೇ 1 ರೂಪಾಯಿ ನಯ ಪೈಸಾ ಕೋಲಾರಕ್ಕೆ ಅನುದಾನ ಕೊಟ್ಟಿಲ್ಲ. ಅವ್ರು ಹೇಳ್ತಾರೆ ಅಭಿವೃದ್ಧಿ ಆಗಿದೆ ಅಂತ. ಮೊನ್ನೆ ಸಿದ್ದರಾಮಯ್ಯವರು ಇಲ್ಲಿ ಬರಬೇಕಾದ್ರೆ ಬೆಟ್ಟಕ್ಕೆ ಅವರು ಸಮಾವೇಶ ಮಾಡಿದ್ರು. ಬೆಟ್ಟಕ್ಕೆ ಹತ್ಬೇಕಾದ್ರೆ ರಸ್ತೆ ಚೆನ್ನಾಗಿಲ್ಲ ಅಂತ 3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದು ಬೆಟ್ಟ ಹತ್ಕೊಂಡು ಹೋದ್ರು. ಇದು ಅವ್ರ ಅಭಿವೃದ್ಧಿ. ಮತ್ತು ಅವ್ರು ಹೇಳ್ತಾರೆ ಬರೀ ಜಾಹೀರಾತು ಸೀಮಿತ ಆಗಿದೆ, ಒಂದೇ ಒಂದು ಭಾಗ್ಯನ ಪೂರೈಸಿರ್ತಕ್ಕಂಥ ಒಂದೇ ಒಂದು ದಾಖಲೆ ಕೊಡಲಿ, ನಾವು ಕೊಡ್ತಾರೆ. ಕುಮಾರಣ್ಣವರು ಸಾಲ ಮನ್ನಾ ಮಾಡಿದಂಥ ದಾಖಲೆ ನಾವು ಕೊಡ್ತೇವೆ. ಕುಮಾರಣ್ಣವ್ರು ಮಾಡಿರೋ ದಾಖಲೆ ಕೊಡಲಿ, ಅವ್ರ ಒಂದು ದಾಖಲೆ.
ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಇದೇನು 4 ಪಥದ ರಸ್ತೆ ಇದೆ, ಅದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಈ ಕೋಲಾರ್ಗೆ ಮತ್ತೆ ನಮ್ಮ ಆಂಧ್ರದ ಏನು ಗಡಿಭಾಗ ಇದೆ ಇದು ಕೊಟ್ಟಿರ್ತಕ್ಕಂಥ ಹಣ ಇವತ್ತು. ಅದಾದ್ಮೇಲೆ ಇವತ್ತೇನು ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಇದೆ, ಅದಕ್ಕೆ 6,000 ಕೋಟಿ ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. STRR ರೋಡ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಇವತ್ತು ಏನು ಬ್ಲಾಕ್ ಸ್ಪಾಟ್ಸ್ ಇದೆ ಫ್ಲೈಓವರ್ ಮಾಡೋದಕ್ಕೆ 880 ಕೋಟಿ ಹಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. 500 ಕೋಟಿ ಹಣ ಕೊಟ್ಟು ಇವತ್ತು ಮಾಲೂರು ರೈಲ್ವೆ ಸ್ಟೇಷನ್, ಹೈಟೆಕ್ ರೈಲ್ವೆ ಸ್ಟೇಷನ್ನು, ಬಂಗಾರಪೇಟೆ ರೈಲ್ವೆ ಸ್ಟೇಷನ್, ಹೈಟೆಕ್ ರೈಲ್ವೆ ಸ್ಟೇಷನ್ನು, ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ. ಈ ಕಾಂಗ್ರೆಸ್ ಅವ್ರು ಬಿಡಿಗಾಸನ್ನು ಕೊಟ್ಟಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬು ಒಳ್ಳೆಯವರು, ಸಜ್ಜನರು, ಈ ಕೋಲಾರ ಜಿಲ್ಲೆಗೋಸ್ಕರ ವಿದ್ಯಾವಂತರು. ಅವ್ರ ತಂದೆ DC ಆಗಿದ್ರು, IAS ಆಫೀಸರ್ ಆಗಿದ್ರು. ಇಲ್ಲಿ KMF ಇರ್ಬೋದು, ಇಲ್ಲಾಂದ್ರೆ ನಮ್ಮ ಏನು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಅದನ್ನ ಮಾಡೋದಕ್ಕೆ ಮೂಲ ಕಾರಣಕರ್ತರು ನಮ್ಮ ಮಲ್ಲೇಶ್ ಬಾಬು ಅವ್ರ ತಂದೆ ಆದಂಥ ಮುನ್ಸಾಮಿರವರು. ಅವ್ರ ತಾಯಿನೂ ಮಂಗಮ್ಮ ಮುನ್ಸಾಮಿ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಈ ಕೋಲಾರ ಜಿಲ್ಲೆಗೆ ಕೊಡುಗೆ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿ ಭಾರತೀಯ ಜನತಾ ಪಾರ್ಟಿ JDS ಪಕ್ಷ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಯಡಿಯೂರಪ್ಪರು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಬೊಮ್ಮಾಯಿರವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಇವತ್ತೇನು ನಮ್ಮ ಕೋಲಾರಲ್ಲಿ ಅಭಿವೃದ್ಧಿ ನಡೀತಾ ಇದೆ ಅದು ಎಲ್ಲ ಹಣ NDA ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಹಣದಿಂದನೇ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.